ಕಲಬುರಗಿಯ ಜೇವರ್ಗಿ ಬೈಪಾಸ್ ಬಳಿಯಲ್ಲಿ ಭೀಕರ ಅಪಘಾತವಾಗಿದೆ. ಮದುವೆಗೆ ತೆರಳುತ್ತಾ ಇದ್ದಂತಹ ಐಎಎಸ್ ಅಧಿಕಾರಿ ಮಹಾಂತೇಶ್ ಬೀಳಗಿ 51 ವರ್ಷ ಇವರಿಗೆ. ಇವರು ಸೇರಿದಂತೆ 3 ಜನ ತೀರ್ಕೊಂಡ್ಬಿಟ್ಟಿದ್ದಾರೆ. ಪ್ರಸ್ತುತ ಖನಿಜ ನಿಗಮದ MD ಆಗಿದ್ದರು ಮಹಾಂತೇಶ್ ಬೀಳಗಿ ಅವರು. ಸಹೋದರ ಶಂಕರ್ ಬೀಳಗಿ, ಈರಣ್ಣ ಶಿರಸಂಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಭೀಕರ ಅಪಘಾತ. ನಿಮಗೆ ಕಾರ್ ನೋಡಿದ್ರೆ ಅರ್ಥ ಆಗಿಬಿಡುತ್ತೆ. ಈ ಕಾರನ್ನು ನೋಡಿದ್ರೆ ಸಾಕು ಅರ್ಥ ಆಗಿಬಿಡುತ್ತೆ, ಅಷ್ಟು ಭೀಕರ ಅಪಘಾತ ಇದು. ಕಾರಲ್ಲಿದ್ದಂತಹ ಮೂವರು ಸತ್ತು ಹೋಗಿದ್ದಾರೆ. ಇದರಲ್ಲಿ ಯಾರೂ ಉಳಿದಿಲ್ಲ. ಇದರಲ್ಲಿ ವಿಜಯಪುರದಿಂದ ಕಲಬುರಗಿಗೆ ತೆರಳತಕ್ಕಂಥ ವೇಳೆಯಲ್ಲಿ ಆಗಿರತಕ್ಕಂಥ ಅಪಘಾತ ಇದು. ಅದೆಷ್ಟು ಸ್ಪೀಡಲ್ಲಿ ಇವರು ಹೋಗ್ತಾ ಇದ್ರು, ಅಥವಾ ಬೇರೆ ಯಾವ್ದಾರು ಗಾಡಿ ಬಂದು ಗುದ್ದಿದೆಯೋ ಅಥವಾ ನಿಯಂತ್ರಣನೇ ತಪ್ಪಿದೆಯೋ ಗೊತ್ತಿಲ್ಲ. ಸಂಬಂಧಿಕರ ಮದುವೆ ಇತ್ತು, ಹೋಗ್ತಾ ಇದ್ದರು ಮಹಾಂತೇಶ್ ಬೀಳಗಿ ಅವರು. ಇನ್ನಿಬ್ಬರು ಜೊತೆಯಲ್ಲಿ ಇದ್ದರು. ಮರಕ್ಕೆ ಗುದ್ದಿರೋದು ಈ ಕಾರು, ಇನೋವಾ ಕಾರು. ಅಂದರೆ ಬಹಳ ವೇಗದಲ್ಲಿತ್ತು ಅಂತ ಕಾಣುತ್ತೆ ಇದು. ಯಾಕಂದರೆ ಅದು ಗುದ್ದಿರೋ ರಭಸ ನೋಡಿದ್ರೆ, ತೀವ್ರತೆ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ ನಮಗೆ. ಗಂಭೀರವಾಗಿ ಗಾಯಗೊಂಡಿದ್ದರು ಬೀಳಗಿ ಅವರು. ತಕ್ಷಣ ಅವ್ರನ್ನ ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಚಿಕಿತ್ಸೆ ಫಲಕಾರಿಯಾಗದೆ ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ತೀರ್ಕೊಳ್ತಾರೆ ಅವರು. 2012ನೇ ಬ್ಯಾಚ್ನ IAS ಅಧಿಕಾರಿಯಾಗಿದ್ದರು ಅವರು ಮಹಾಂತೇಶ್ ಬೀಳಗಿ. ಆಸ್ಪತ್ರೆಗೆ ಆಗಮಿಸಿ ಈಗ ಕಲಬುರಗಿ ಜಿಲ್ಲಾಧಿಕಾರಿ ಮತ್ತು SP ಒಂದು ಕಡೆ ಅವರು ಕೂಡ ನೋಡಿದ್ದಾರಲ್ಲಿ. 2019ರಿಂದ 2022ವರೆಗೂ ಕೂಡ ದಾವಣಗೆರೆ DC ಆಗಿದ್ದರು ಬೀಳಗಿ. ಅಂಥ ಬೀಳಗಿ ಇವತ್ತು ಇನ್ನಿಲ್ಲವಾಗಿದ್ದಾರೆ.